ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ತಮಿಳುನಾಡು ರಾಜಕೀಯದಲ್ಲಿ ಹೊಸ ಯುಗ ಆರಂಭವಾಗಿದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ತಮಿಳಿಗ ವೆಟ್ರಿ ಕಳಗಂ ನಾಯಕ ವಿಜಯ್ ಅವರು ರಾಜ್ಯದ ಜನತೆಗೆ ನೀಡಿದ ಭರವಸೆಯಂತೆ ಮೊದಲ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಧಾರ್ಮಿಕ ಸ್ಥಳಗಳು ಮತ್ತು ಶಾಲೆಗಳ ಸಮೀಪ ಇರುವಂತಹ 717 ಮದ್ಯದ ಅಂಗಡಿಗಳನ್ನು ತಕ್ಷಣವೇ ಮುಚ್ಚುವಂತೆ ಆದೇಶವನ್ನ ಹೊರಡಿಸುವ ಮೂಲಕ ವಿಜಯ್ ಅವರು ಆಡಳಿತ ವೈಖರಿಯ ಝಲಕನ್ನ ತೋರಿಸಿದ್ದಾರೆ. ಮಂಗಳವಾರ ನಡೆದಂತಹ ಈ ಬೆಳವಣಿಗೆ ತಮಿಳುನಾಡಿನಾದ್ಯಂತ ಸಂಚಲನ ಮೂಡಿಸಿದ್ದು, ವಿಜಯ್ ಅವರ ಈ ಮಾಸ್ ನಿರ್ಧಾರಕ್ಕೆ ಮಹಿಳೆಯರು ಮತ್ತು ವಿದ್ಯಾರ್ಥಿ ಸಮೂಹದಿಂದ ಭಾರಿ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಈ ಹೈ ವೋಲ್ಟೇಜ್ ನಿರ್ಧಾರದ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ಪರದೆ ಮೇಲೆ ಅನ್ಯಾಯದ ವಿರುದ್ಧ ಹೋರಾಡ್ತಾ ಇದ್ದಂತಹ ವಿಜಯ್ ಈಗ ನಿಜ ಜೀವನದ ಹೀರೋ ಆಗಿ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ. ಮುಖ್ಯಮಂತ್ರಿಯಾಗಿ ಕಚೇರಿಗೆ ಬಂದ ಕೆಲವೇ ಗಂಟೆಗಳಲ್ಲಿ ಅವರು ಕೈಗೆತ್ತಿಕೊಂಡಂತಹ ಮೊದಲ ಫೈಲ್ ಮದ್ಯದ ಅಂಗಡಿಗಳ ತೆರವನ್ನ ಕುರಿತಾದಂಥದ್ದು. ರಾಜ್ಯದಾದ್ಯಂತ ದೇವಾಲಯಗಳು, ಮಸೀದಿಗಳು, ಚರ್ಚ್ಗಳು ಮತ್ತು ಶಾಲಾ ಕಾಲೇಜುಗಳ ಪಕ್ಕದಲ್ಲೇ ಇದ್ದ 717 ಮದ್ಯದ ಅಂಗಡಿಗಳನ್ನು ಕೂಡಲೇ ಬಂದ್ ಮಾಡುವಂತೆ ಅವರು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಇದು ಕೇವಲ ಆರಂಭ ಮಾತ್ರ. ಹಂತ ಹಂತವಾಗಿ ಸಂಪೂರ್ಣ ಮದ್ಯಪಾನವನ್ನ ನಿಷೇಧ ಮಾಡುವತ್ತ ಹೆಜ್ಜೆ ಇಡಲಾಗುವುದು ಅನ್ನುವಂಥ ಸುಳಿವನ್ನ ನೀಡಿದ್ದಾರೆ. ಸಂಖ್ಯೆಗಳ ಲೆಕ್ಕಾಚಾರವನ್ನ ಗಮನಿಸಿದ್ರೆ ಇದು ಎಷ್ಟು ದೊಡ್ಡ ನಿರ್ಧಾರ ಅನ್ನುವಂಥದ್ದು ಅರ್ಥವಾಗುತ್ತೆ. ರಾಜ್ಯದ ಒಟ್ಟು ಮದ್ಯದ ಅಂಗಡಿಗಳ ಪೈಕಿ ಮೊದಲ ಹಂತದಲ್ಲಿ 717 ಅಂಗಡಿಗಳನ್ನು ಗುರುತಿಸಿ ಅದನ್ನ ಕ್ಲೋಸ್ ಮಾಡಿಸಿದ್ದಾರೆ. ಸಾರ್ವಜನಿಕವಾಗಿ ತೀವ್ರ ವಿರೋಧ ಇದಕ್ಕೆ ವ್ಯಕ್ತವಾಗಿತ್ತು ಮತ್ತು ಶೈಕ್ಷಣಿಕ ವಾತಾವರಣಕ್ಕೆ ಧಕ್ಕೆಯುಂಟು ಮಾಡ್ತಾ ಇದ್ದಂತಹ ಸ್ಥಳಗಳನ್ನ ಮೊದಲ ಆದ್ಯತೆಯ ಮೇಲೆ ಆರಿಸಿಕೊಳ್ಳಲಾಗಿದೆ. ಇದರಿಂದಾಗಿ ರಾಜ್ಯದ ಖಜಾನೆಗೆ ಆದಾಯ ಖೋತಾಗುವಂತಹ ಸಾಧ್ಯತೆ ಇದ್ರೂ ಕೂಡ ಜನರ ಹಿತವೇ ಮುಖ್ಯ ಅನ್ನುವಂತಹ ದೃಷ್ಟಿಯಿಂದ ವಿಜಯ್ ಈ ಕಠಿಣ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ವಿಜಯ್ ಈ ನಿರ್ಧಾರಕ್ಕೆ ನೀಡಿದಂತಹ ಕಾರಣ ರಾಜ್ಯದ ಜನತೆಯಲ್ಲಿ ಹೊಸ ಭರವಸೆ ಮೂಡಿಸಿದೆ. ನಾನು ಕೇವಲ ರಾಜಕಾರಣಿಯಾಗಿ ಇಲ್ಲಿಗೆ ಬಂದಿಲ್ಲ, ಜನರ ಕಷ್ಟಗಳನ್ನ ಅರಿತಿರುವಂತಹ ಸಾಮಾನ್ಯ ಮನುಷ್ಯನಾಗಿ ಬಂದಿದ್ದೇನೆ. ಶಾಲೆ ಮತ್ತು ದೇವರ ಸನ್ನಿಧಿಯಲ್ಲಿ ಮದ್ಯ ಮಾರಾಟ ಮಾಡೋದು ನಮ್ಮ ಸಂಸ್ಕೃತಿಗೆ ತಕ್ಕುದಲ್ಲ ಅಂತ ವಿಜಯ್ ಖಡಕ್ ಆಗಿ ಹೇಳಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆ ಮಹಿಳೆಯರಿಗೆ ನೀಡಿದ್ದಂತಹ ಭರವಸೆಯನ್ನ ಈಡೇರಿಸುವ ಮೊದಲ ಹೆಜ್ಜೆ ಇದಾಗಿದೆ. ಇತ್ತ ವಿರೋಧ ಪಕ್ಷಗಳು ಈ ಬೆಳವಣಿಗೆಯನ್ನ ರಾಜಕೀಯ ತಂತ್ರ ಅಂತ ಬಣ್ಣಿಸಿವೆ. ಆದರೆ ವಿಜಯ್ ಅಭಿಮಾನಿಗಳು ಮತ್ತು ಬೆಂಬಲಿಗರು ಇದನ್ನ ವಿಜಯದ ಆರಂಭ ಅಂತ ಸಂಭ್ರಮಿಸುತ್ತಿದ್ದಾರೆ. ಚೆನ್ನೈ ಸೇರಿದಂತೆ ರಾಜ್ಯದ ವಿವಿಧೆಡೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಗ್ತಾ ಇದೆ. ಈ ಮೂಲಕ ವಿಜಯ್ ಅವರು ಹಳೆಯ ರಾಜಕೀಯ ಶೈಲಿಯನ್ನ ಬದಲಿಸಿ ಜನರ ನೇರ ಸಮಸ್ಯೆಗಳಿಗೆ ಸ್ಪಂದಿಸುವ ಹೊಸ ಹಾದಿಯನ್ನ ತುಳಿದಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವಿಜಯ್ ಅವರ ಈ ನಿರ್ಧಾರಕ್ಕೆ ನೀಡಿದಂತಹ ಕಾರಣ ತಮಿಳುನಾಡು ರಾಜಕೀಯ ವಲಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಮದ್ಯ ಮುಕ್ತ ತಮಿಳುನಾಡು ನನ್ನ ಗುರಿ. ಈ ನಿಟ್ಟಿನಲ್ಲಿ ಇದು ಸಣ್ಣ ಆರಂಭ ಅಷ್ಟೇ ಅಂತ ವಿಜಯ್ ವಾಗ್ದಾಳಿ ನಡೆಸಿದ್ದಾರೆ. ಈ ಹಿಂದೆ ಅಧಿಕಾರದಲ್ಲಿ ಇದ್ದಂತಹ ಪಕ್ಷಗಳು ಕೇವಲ ಭರವಸೆಗಳನ್ನ ನೀಡ್ತಾ ಇದ್ವು, ಆದರೆ ವಿಜಯ್ ಅದನ್ನ ಮಾಡಿ ತೋರಿಸಿದ್ದಾರೆ ಅನ್ನುವಂಥದ್ದು ಜನರ ಅಭಿಪ್ರಾಯ ಆಗಿದೆ. ಒಟ್ಟಾರೆ ವಿಜಯ್ ಅವರ ಈ ಮೊದಲ ನಿರ್ಧಾರವು ತಮಿಳುನಾಡು ರಾಜಕೀಯದ ಮುಂದಿನ ದಿಕ್ಸೂಚಿಯನ್ನ ಸ್ಪಷ್ಟಪಡಿಸಿದೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಅಂತಹ ಬಲಿಷ್ಠ ಪಕ್ಷಗಳ ನಡುವೆ ತನ್ನದೇ ಆದಂತಹ ಹಾದಿಯನ್ನ ಕಂಡುಕೊಳ್ಳೋದಕ್ಕೆ ವಿಜಯ್ ಸಿದ್ಧರಾಗಿದ್ದಾರೆ. ಈ ರಾಜಕೀಯ ಬದಲಾವಣೆ ಮುಂದಿನ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಯಾವ ರೀತಿ ಕ್ರಾಂತಿಗೆ ನಾಂದಿ ಹಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.